ಏನಾಗಲ್ಲ ಬನ್ನಿ ನೀವು ಟೆನ್ಷನ್ ಗಾಡಿ ಏನಾಗಲ್ಲ ಗಾಡಿ ಸ್ವಲ್ಪ ನೀನು ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ முருகு பெம்மானை குந்தத்திலே குமரனுக்கே கொண்டாட்டம் ನಮ್ದು ಏನ್ ಬಿಸ್ನೆಸ್ ಅಂದ್ರೆ ಅಣ್ಣ ಈ ಕೆರೆ ಭೇಟಿ ಕೇಳಿದಿರಾ ನೀವು? ಯಾವ್ದು ಹೇಳಿ? ಕೆರೆ ಭೇಟಿ ಅಂತೀವಿ. ಕೆರೆ ಭೇಟಿ ಅಂದ್ರೆ ಏನು? ಕೆರೆ ಭೇಟಿ ಅಂದ್ರೆ ಏನ್ ಗೊತ್ತಾ? ಈ ಮಲೆನಾಡು ಕಡೆ ಬಂದ್ಬಿಟ್ಟು ಕೆರೆಗಳಿರ್ತವೆ. ಕೆರೆಗಳು ಆ ಕೆರೆಗಳನ್ನ ನಾನ್ ಕೊಂಡ್ಕೊಂಡ್ಬಿಡ್ತೀನಿ. ನಾನು ಮತ್ತೆ ನೀವು ಇವಾಗ ಇಬ್ರು ಕೊಂಡ್ಕೊಂಡ್ಬಿಡೋದು. ಕೊಂಡ್ಕೊಂಡ್ಬಿಟ್ಟು ಅದ್ರಲ್ಲಿ ಮೀನ್ಗಳನ್ನ ಬಿಟ್ಬಿಟ್ಟು ಆ ಮೀನೆಲ್ಲ ದೊಡ್ಡದಾದ್ಮೇಲೆ ಆ ಊರ್ನವ್ರಿಗೆ ಮನೆಗೆ 500 ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡು ಆ ಕೆರೆನ ಅವ್ರಿಗೆ ಕೊಡೋದು. ಅವ್ರು ಕೊಟ್ಬಿಡೋದು. ನಾವೆಷ್ಟು ದುಡ್ಡು ಹಾಕಿರ್ತೀವ ಅದಕ್ಕೆ ಡಬಲ್ ಅಷ್ಟು ಬರುತ್ತೆ. ಕರೆಕ್ಟ್. ಮಕ್ರಿ ಅಂದ್ರೆ ಒಂದು ಕೂಣಿ ಅಂತೀವ ಅದನ್ನ. ಆ ಕೂಣಿ ಅಷ್ಟು ಹೋಗಿ ಅವ್ರು ಹಿಡಿತಾರ ಆ ಮೀನ್ಗಳನ್ನ. ಈಗ ಮೊನ್ನೆ ಏನ್ ಮಾಡ್ಬಿಟ್ಟಿದ್ವಿ, ಒಂದೆಲ್ಲ ತಗೊಂಡ್ಬಿಟ್ಟಿದ್ವಿ. ಒಂದು ಕೆರೆನ ತಗೊಂಡು ಅದೇ ರೀತಿ ಎಲ್ಲ ಮಾಡ್ಕೊಂಡು ಎಲ್ಲ ಮಾತಾಡ್ಕೊಂಡು ಸುಮಾರು ಒಂದು 60-65 ಲಕ್ಷ ಆಯ್ತು ಟೋಟಲ್. ನಾನು ಮತ್ತೆ ಇನ್ನೊಬ್ಬ ನಮ್ಮ ಫ್ರೆಂಡ್ ಒಬ್ರು ಇದ್ರು, ನಾವಿಬ್ರು ತಗೊಂಡಿದ್ವಿ. ತಗೊಂಡ್ಬಿಟ್ಟು ಏನಾಯ್ತು, ಮೊನ್ನೆ ಬಂದ್ಬಿಟ್ಟು ಕಲೆಕ್ಷನ್ ಮಾಡ್ಕೊಂಡ್ವಿ. ಎಲ್ಲ ಮನೆ 500 ರೂಪಾಯಿ ಬರುತ್ತಲ್ಲ, ಅದು ಮನೆ 500 ರೂಪಾಯಿ ಎಲ್ಲ ಕಲೆಕ್ಷನ್ಗಳನ್ನ ತಗೊಂಡು ಇನ್ನೇನು ಊರ್ನವ್ರಿಗೆ ಹೇಳ್ಬಿಟ್ವಿ, ನೋಡಪ್ಪ ನಾವೆಲ್ಲ ದುಡ್ಡು ಇಸ್ಕೊಂಡಿದೀವಿ, ಇನ್ನು ನೀವು ಹೋಗಿ ನೀವು ಪಡಗ್ ನೀವು ತಗೊಂಬಿಡಿ, ಒಂದೊಂದು ಕೂಣಿ ಒಂದೊಂದು ಮಕ್ರಿ ಅಷ್ಟು ಮೀನ್ ಹಿಡ್ಕೊಳ್ಳಿ ನಿಮಗೆ ಬಿಟ್ಟಿದ್ದು ಅಂದ್ಬಿಟ್ಟು ನಾವ್ ಹೇಳ್ಬಿಟ್ಟಿದ್ವಿ. ಇವನೇನ್ ಮಾಡ್ಬಿಟ್ಟವನೇ ನಮ್ಮ ಫ್ರೆಂಡು ರಾತ್ರಿ ನನಗೂ ಗೊತ್ತಿಲ್ದಂಗೆ ಇವರೇ ಹೋಗ್ಬಿಟ್ಟು ಒಂದ್ 5 ಲಾರಿ ಅಷ್ಟು ಮೀನುಗಳನ್ನೆಲ್ಲ ಎತ್ಕೊಂಡ್ಬಿಟ್ಟು ಅದು ನೀರಲ್ಲಿರೋ ನಮ್ಗೆ ಕಾಣಿಸಲ್ವಲ್ಲ, ಕಾಣಲ್ಲ. ಇವ್ರೇನ್ ಮಾಡ್ಬಿಟ್ಟವ್ರೆ, ನೀರಲ್ಲಿರೋ ಮೀನುಗಳನ್ನೆಲ್ಲ ಎತ್ಕೊಂಡ್ಬಿಟ್ಟು ಒಂದ್ 5-6 ಲಾರಿಗೆ ಲೋಡ್ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಈ ಜನಗಳ ಹತ್ರ ಎಲ್ಲ ನನ್ನನ್ನ ಕರ್ಕೊಂಡೋಗಿ ದುಡ್ಡು ಇಸ್ಕೊಂಡ್ಬಿಟ್ಟವನೆ. ಈಗ ಊರ್ನವರೆಲ್ಲ ಏನ್ ಮಾಡ್ತಾರೆ, ಸರಿ ಇನ್ನೇನು ಹೋಗೋಣಪ್ಪ ಇವತ್ತು ಅಂದ್ಬಿಟ್ಟು ನಿನ್ನೆ ಹೋಗಿದ್ದಾರೆ. ನಿನ್ನೆ ಹೋಗಿದ್ರೆ ಅದ್ರಲ್ಲಿ ಒಂದು ಮೀನಿದ್ರೆ ಸರಿ, ಎಲ್ಲಾನು ಗೋರ್ ಹಾಕ್ಬಿಟ್ಟಾನೆ. ಎಲ್ಲಾರನು ಗೋರ್ ಹಾಕ್ಬಿಟ್ಟವ್ರೆ. ನಾವು ನೋಡಿದ್ರೆ ಇಲ್ಲಿ ಮನೆ 500 ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡಿದೀವಿ. ಅವನು ಮತ್ತೆ ನಾವ್ ಇಬ್ರೇ ಮಾಡಿದ್ದು. ಅವ್ನು ನೋಡಿದ್ರೆ ಅಡ್ರೆಸ್ ಗಿಲ್ಲಂಗ್ ಹೋಗ್ಬಿಟ್ಟಿದ್ದಾನೆ ನಮ್ಮ ಫ್ರೆಂಡು. ಅವರು ಸ್ವಲ್ಪ ವಯಸ್ಸಾಗಿದೆ, ನಿಮ್ ತರನೇ ಇದಾರೆ, ಅಂಕಲ್ ತರ. ಅವನೆಲ್ಲ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನನ್ ಕೊಡ್ಬೇಕಾಗಿರೋ ಇದು ಕೊಟ್ಟಿಲ್ಲ, ಆಫ್ ಕಮಿಷನ್ ಮಾಡ್ಕೊಂತೀವಲ್ಲ, ಕಮಿಷನ್ ಅದು ಕೊಟ್ಟಿಲ್ಲ. ಕೊಡ್ದಂಗೆ ಅವನೊಬ್ನ ಎಲ್ಲ ತಗೊಂಡು ಮೀನುಗಳನ್ನ ಎತ್ಕೊಂಡು ಹೋಗ್ಬಿಟ್ಟವ್ರೆ. ನಿನ್ನೆ ಊರ್ನವ್ರೆಲ್ಲ ಹೋಗಿದ್ದಾರೆ ಅಲ್ಲಿಗೆ. ಹೋಗಿ ನೋಡಿದ್ರೆ ಒಂದು ಮೀನ್ ಇಲ್ಲ. ಅದಕ್ಕೆ ಇವಾಗ ನನ್ನನ್ನು ಹಿಡ್ಕೊಂಡ್ಬಿಟ್ಟವ್ರೆ. ಏನಪ್ಪ ನೀನು ಎಲ್ಲ ದುಡ್ಡೆಲ್ಲ ಈಸ್ಕೊಂಡ್ಬಿಟ್ಟು ನಮ್ಗೆ ಯಾಮಾರಿಸ್ತೀಯ ನೀನು, ನನ್ನ ಮಗನ ನೀನ್ ಬಾ ಊರಲ್ಲಿ ಕಟ್ಟಾಕ್ಬಿಟ್ಟು ನಾಯಿ ಹೊಡ್ದಂಗೆ ಹೊಡೆದ್ಬಿಟ್ಟು ಪೊಲೀಸವ್ರಿಗೆ ಇಡ್ಸ್ಕೊಡ್ತೀನಿ ನಿನ್ನ ಅಂದ್ಬಿಟ್ಟು ಫುಲ್ ನನ್ನ ಮೇಲೆ ಎದ್ಬಿಟ್ಟಿದಾರಣ್ಣ. ಅದಕ್ಕೆ ನಾನೇಂದೆ, ನೋಡಪ್ಪ ಈ ತರ ನಮ್ಮ ಫ್ರೆಂಡ್ ಹೋಗ್ಬಿಟ್ಟಿರೋದು, ಅವ್ನ್ ಬಂದ್ರೆ ತಾನೇ ಕೊಡಕ್ಕಾಗುತ್ತೆ, ನಾನ್ ದುಡ್ಡು ಅವ್ನ ಇಲ್ದಂಗೆ ಎಲ್ಲಿಂದ ತಂದು ಕೊಡಕ್ಕಾಯ್ತದೆ, ಅವನು ನಾವಿಬ್ರು ಸೇರಿ ಮಾಡಿದ್ದು ಅಂತ ಹೇಳಿದ್ದೆ. ಅದಕ್ಕೆ ಅದೆಲ್ಲ ನನ್ಗೆ ಗೊತ್ತಿಲ್ಲ, ಇವತ್ತು ಅಷ್ಟೊಳಗಡೆ ನೀನು ಬರಲೇಬೇಕು ನನ್ನ ಮಗ, ನೀನು ಇಲ್ಲ ಅಂದರೆ ಸರಿ ಇರಲ್ಲ, ನಿನಗೂ ನಿನ್ನ ಫ್ರೆಂಡ್ಗೂ ಸರಿಯಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಇದ್ಕೊಂಡು ಬೆಳಗ್ಗೆಯಿಂದ ಏನು ಮಾಡೋದು ಇವತ್ತು ಒಂದೇ ದಿನ ಬೇರೆ ಟೈಮ್ ಕೊಟ್ಟಿರೋದು ಅವ್ರು ನನಗೆ. ಇವತ್ತು ಯಾರನ್ನಾರೊಬ್ಬರನ್ನ ಕರ್ಕೊಂಡೋಗಿ ಬಿಡ್ಬೇಕಲ್ಲಿ ನಾನು. ಇವಾಗ ನೀವು ಇದ್ದೀರಾ ಅನ್ಕೊಳ್ಳಿ, ರುಕೋ ಜರ ಸಬರ್ ಗರು, ಅಟ್ಲೀಸ್ಟ್ ನಿಮ್ಮನ್ನಾದ್ರೂ ಇವರೇ ನಮ್ಮ ಫ್ರೆಂಡು, ಇವರೇ ದುಡ್ಡಲ್ಲಿ ಎತ್ಕೊಂಡು ಹೋಗ್ಬಿಟ್ಟಿದ್ದು ಅಂದ್ಬಿಟ್ಟು ನಿಮ್ಮನ್ನಾರು ಕರ್ಕೊಂಡೋಗಿ ಬಿಡ್ಬೇಕಲ್ಲಿ. ಆ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ ನನಗೆ. ಸೊ ಹಂಗಾಗಿ ನನಗೆ ಬರೀ ಟೆನ್ಷನ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಈಗ ನಾನೇನು ಪ್ಲಾನ್ ಮಾಡಿದ್ದೀನಿ ಅಂದ್ರೆ, ನೀವ್ ಹೆಂಗೋ ಬಂದಿದ್ದೀರಾ ನನ್ನ ಜೊತೆ, ನೀವೇ ಬನ್ನಿ ಮೇಲ್ನಾಡಿಗೆ ಹೋಗೋಣ. ಹೋಗ್ಬಿಟ್ಟು ನಾನೇ ಇವನ್ ಫ್ರೆಂಡು, ಈ ತರ ದುಡ್ಡೆಲ್ಲ ನಾನೇ ಎತ್ಕೊಂಡು ಓಡೋಗ್ಬಿಟ್ಟಿದ್ದೆ, ನಿಮ್ಗೆ ನಾನು ಕೊಡ್ತೀನಿ ಬಿಡಿ ಆಮೇಲೆ ಅಂತ ಹೇಳ್ಬಿಡಿ ಸ್ವಲ್ಪ ಬಂದ್ಬಿಟ್ಟು. ಸರ್ ಹಂಗೆ ಹೇಳಕ್ಕಾಗಲ್ಲ,
ಆ ಥರ ಹೇಳಕ್ಕಾಗಲ್ಲ. ಇಲ್ಲ ಅವರು ಸ್ವಲ್ಪ ಕೋಪದಲ್ಲಿ ಇದಾರಣ್ಣ, ಹೋದ್ರೆ ನಾಯಿ ಹೊಡೆದಾಗ ಹೇಳಕ್ಕೆ ಆಗಲ್ಲ. ನೀವೇನ್ ಹೇಳ್ಬೇಡಿ ಅಣ್ಣ, ನೀವೇನ್ ಗೊತ್ತಾ, ಆ ಮೀನೆಲ್ಲ ಅದೆಲ್ಲ ನಾನೇ ಲಾರಿಗೆ ಹಾಕೊಂಡು ಹೊಂಟೋಗ್ಬಿಟ್ಟಿದ್ದೆ, ಆ ದುಡ್ಡೆಲ್ಲ ನಾನು ತಗೊಂಡ್ಬಿಟ್ಟಿದ್ದೆ, ಈ ತರ ಎಲ್ಲ ಕಳ್ದೋಗ್ಬಿಟ್ಟಿದ್ದೆ ದುಡ್ಡು, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ನೀವು ಕ್ಷಮಾಪಣೆ ಕೇಳ್ಬಿಡಿ ಸಾರ್. ಆ ಥರ ಹೇಳಕ್ಕೆ ಆಗಲ್ಲ, ಅಲ್ಲಿ ಪಬ್ಲಿಕ್ ಅಲ್ಲಿ ಹೇಳಕ್ ಪ್ಲೀಸ್ ಅಣ್ಣ ಇವಾಗ ಹೋಗಿಲ್ಲ ಅಂದ್ರೆ ದಯವಿಟ್ಟು ನೀವು ಏನ್ ಹೆದರ್ಕೋಬೇಡಿ, ಬನ್ನಿ ನಾನು ಅವ್ರ ಹತ್ರ ಮಾತಾಡ್ತೀನಿ, ನಾವು ಬರಲ್ಲ. ಪೊಲೀಸ್ ಅವ್ರ ಹತ್ರ ಎಲ್ಲ ಮಾತಾಡ್ತೀನಿ ನಾನು. ಇಲ್ಲ ನಾವು ಬರಕ್ಕಾಗಲ್ಲ ಸರ್, ಆ ಥರ ಹೇಳಕ್ಕಾಗಲ್ಲ. ಏನಾಗಲ್ಲ ಬನ್ನಿ ಅಣ್ಣ, ನೀವೇನ್ ತಲೆ ಕೆಡಿಸ್ಕೋಬೇಡಿ ಬನ್ನಿ, ನಿಮ್ಗೆ ಏನ್ ಆಗ್ದಂಗೆ ಅವ್ರು ನೋಡ್ಕೊಂತಾರೆ. ಆಗಲ್ಲ, ಆ ಥರ ಹೇಳಕ್ಕೆ ಆಗಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬಂದ್ಬಿಡಿ ಅಣ್ಣ, ಒಂದ್ ನಿಮಿಷ ಬಂದ್ಬಿಡಿ ಅಣ್ಣ. ದಯವಿಟ್ಟು ಅಣ್ಣ, please ಬನ್ನಿ ನೀವು, ನಿಮ್ಗೆ ಏನಾಗಲ್ಲ ಬನ್ನಿ, ಬೇಕಾದ್ರೆ ನಿಮ್ಗೆ ದುಡ್ಡು ಕೊಡ್ತೀನಿ ಬನ್ನಿ. ದುಡ್ಡು ಕೊಡ್ತೀನಿ ಬನ್ನಿ, ಖಂಡಿತ ದುಡ್ಡು ಕೊಡ್ತೀನಿ. ಸರಿ ಬನ್ನಿ, 2 ಲಕ್ಷನೇ ಕೊಡ್ತೀನಿ ಬನ್ನಿ. 2 ಲಕ್ಷ ಅಲ್ಲ ಅಣ್ಣ ಪ್ಲೀಸ್ ಅಣ್ಣ, ಇವಾಗ ನಾನು ಹೋಗಿಲ್ಲ ಅಂದ್ರೆ ಧರ್ಮದ ಹೊಡಿತಾರ ಅಣ್ಣ ನನ್ಗೆ ಅವರು. ಅಣ್ಣ ಮಾಡಬೇಡ ಬಾರಣ, ಏನಾಗಲ್ಲ ಬಾ, ನಿಮ್ಗೆ ಹಿಂಗಾಗಲ್ಲ ಅವೆಲ್ಲ. ನಿಮ್ಗೆ ಏನ್ ಆಗ್ತಂಗ ನಾನು ನೋಡ್ಕೊಂತೀನಿ ಬಾ. ಬರಲ್ಲ, ನಾನ್ ಬರಲ್ಲಪ್ಪ, ನೀನ್ ಏನಾರು ತಿಳ್ಕೊ. ಪೊಲೀಸರ ಹತ್ರ ಎಲ್ಲ ನಾನು ಮಾತಾಡ್ತೀನಿ ಅಣ್ಣ. ಏನಾರ ಮಾತಾಡ್ಕೊಂಡು ನಾವ್ ಆಗಲ್ಲ. ಇಲ್ಲ ಆಗಲ್ಲ, ಇಲ್ಲಿ ಸ್ವಲ್ಪ ಗಾಡಿ ಬೇಡ ಸುಮ್ಗೆರಣ. ಇಲ್ಲ, ನಾವ್ ಹೇಳಕ್ ಆಗಲ್ಲ, ಅದನ್ನೆಲ್ಲ ಹೇಳಕ್ಕಾಗಲ್ಲ. ದಯವಿಟ್ಟು ಗಾಡಿ ನಿಲ್ಸಿ. ಏನಾಗಲ್ಲ ಬನ್ನಿ, ಗಾಡಿ ನಿಲ್ಸು. ನೀ ದಯವಿಟ್ಟು ಅದೆಲ್ಲ ಹೇಳ್ಬೇಡ, ನೀನು ನಿಲ್ಸು ಗಾಡಿನ. ಗಾಡಿ ನಿಲ್ಸಿ, ಆ ಥರ ಏನು ಹೇಳ್ಬೇಡ. ಹಲೋ ನಾವ್ ಆ ಥರ ಹೇಳಕ್ ಸರ್, ಅದೇ ನೀವ್ ಹೇಳಿದ್ರಲ್ವಾ ಕರ್ಕೊಂಬನ್ನಿ ಒಬ್ರನ್ನ ಅಂತ. ಇವಾಗ ಅವರು ಪಾರ್ಟಿ ಒಪ್ಕೊಂಡಿದ್ದಾರೆ, ನಾನು ಬಂದು ಒದೆ ಎಲ್ಲ ತಿಂತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್ ನೀವು ದಯವಿಟ್ಟು ಗಾಡಿ ಸರ್ ನೀವೇನ್ ತಲೆ ಕೆಡಿಸ್ಕೊಂಡು ಬನ್ನಿ. ಗಾಡಿ ನಿಲ್ಸಪ್ಪ, ನೀ ಗಾಡಿ ನಿಲ್ಸಪ್ಪ. ನೀವು ನೋಡಿ ಅಣ್ಣ, ಅವರು ನಿಮ್ಗೆ ದುಡ್ಡು ಕೊಡ್ತಾರೆ, ಅಲ್ಲಿ ಬಂದು ಸ್ಟೇಷನ್ ನೀನ್ ಎಷ್ಟೇ ಇದಾದ್ರೂ ನಾನ್ ಗಾಡಿ ಎತ್ತಲ್ಲ. ಆಮೇಲೆ ಹಾಸ್ಪಿಟಲ್ ದುಡ್ಡೆಲ್ಲ ಕೊಡ್ತಾರೆ. ಬೇಡ 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 ನಿಲ್ಸ್ತೀನಿ ನಿನ್ ಗಾಡಿನ. ಗಾಡಿ ಏನಾಗಲ್ಲ ಬಾರಣ, ನಿಜ ಏನಾಗಲ್ಲ ಬನ್ನಿ. ಗಾಡಿ ಏನಾಗಲ್ಲ ಬಾರ, ಗಾಡಿ ನಿಲ್ಸಪ್ಪ ನೀನು. ಇವಾಗ ಇವ್ರ ಹತ್ರ ಮಾತಾಡೋನ್ಸಲ. ಬೇಡ ಬೇಡ ಬೇಡ, ನಾನ್ ಬೇಕಾದ್ರೆ ಮಾತಾಡ್ತೀನಿ, ಕೆಳಗೆ ನಿಂತ್ಕೊಂಡು ಮಾತಾಡು. ಇಲ್ಲ ಮಾತಾಡಿ, ಇಲ್ಲ ಇಲ್ಲ, ಕೆಳಗೆ ನಿಂತ್ಕೊಂಡು ಮಾತಾಡ್ತೀನಿ. ಮಾತಾಡಿ, ಇವ್ರ ಹತ್ರ ಮಾತಾಡಿ ಬಿಡ. ಅದೇನು ಯಾರ್ಯಾರೋ ಏನಕ್ಕೆ ನಾವ್ಯಾಕೆ ಮಾತಾಡ್ಬೇಕು, ಅದೆಲ್ಲ ಆಗಲ್ಲಪ್ಪ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಇಲ್ಲ, ಆ ಕೆಲಸ ಬೇಡ ನಮ್ಗೆ. ನಾವ್ಯಾಕೆ ಅದೇನೇ ಹೇಳ್ದಂಗೆ ನಮ್ಗೆ ಆ ಕೆಲಸ. ಜನ ಫುಲ್ ರಚ್ಚಿಗೆದ್ ಬಿಟ್ಟಾರಣ, ಮಕ್ಕ ಮುದ್ದೆಲ್ಲ ದಯವಿಟ್ಟು ಆ ಥರ ಆಗಲ್ಲ, ಆ ಥರ ಹೇಳಕ್ಕೆ ಆಗಲ್ಲ. ನಾನು ಬಿಡ್ತಾರ ನನ್ನ. ಆಗಲ್ಲ 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 ನೋಡಿ, ಎರಡೇ ಹೊಡಿಸ್ತಾರಂತೆ. ಹೋಗ್ ಕೂತ್ಕೊಳ್ಳಪ್ಪ. ಆಗಲ್ಲ, ನೀನ್ ಡೋರ್ ಓಪನ್ ಮಾಡ. ಒಂದ್ ಡೇಟ್ಗೆ 1,000 ರೂಪಾಯಿ ಕೊಡ್ತೀನಿ. ನೀನ್ ಏನಾದ್ರೂ ನನ್ಗೆ ಆಗಲ್ಲ. ನಿಲ್ಸಪ್ಪ ಗಾಡಿ. ಬೇಡ 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 ಬೇಡ, ನೀನ್ ತೆಗಿಯಪ್ಪ, ಡೋರ್ ಓಪನ್ ಮಾಡಪ್ಪ. ನನ್ ಮಾತು ಕೇಳೋಣ. ಡೋರ್ ಓಪನ್ ಮಾಡ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಡೋರ್ ಓಪನ್ ಮಾಡಿ. ನೀನೀಗ ನಾವ್ ಬರಕ್ಕಾಗಲ್ಲ, ಯಾಕೆ ಗೊತ್ತಾ? ಸರಿ, ಇವ್ರ ಹತ್ರ ಮಾತಾಡಿ ಒಂದ್ಸರಿ. ಹೇಳ್ಬಿಡಿ, ಇವ್ರಿಗೆ ಹೇಳ್ಬಿಡಿ ನಾನು ಬರಲ್ಲ ಅಂತ. ಇವ್ರು ಹೇಳ್ಬಿಟ್ರೆ ನಾನು ಬಿಟ್ಬಿಡ್ತೀನಿ, ಹಂಗೆ ಮಾತಾಡ್ತೀನಿ. ಸರ್ ನಾನು ಹೇಳ್ತಾ ಇದೀನಿ, ಅವ್ರು ಒಪ್ತಿಲ್ಲ, ನೀವು ಹೇಳ್ಬೇಕಾದ್ರೆ. ಇಲ್ಲ ಆಗಲ್ಲ, ಅವ್ರು ಹೇಳ್ತಾವ್ರಲ್ಲ, ಬಿಡಿ, ಹೇಳ್ತಾವ್ರಲ್ಲ. ಅವರೇ ಹೇಳ್ತೀವಿ ಬಾ ಅಂತಾರ. ದಯವಿಟ್ಟು ಹೇಳ್ತಾರೆ, ದಯವಿಟ್ಟು ಆ ಕೆಲ್ಸಕ್ಕೆ ನಾವ್ ಆಗಲ್ಲ. ನೀನೇ ಸೆಟ್ಲ್ ಆಯ್ತಿ ಅಂತಲ್ಲ, ಹೋಗಪ್ಪ. ನೀನ್ ಸೆಟ್ಲ್ ಆಗೋದು ನಾನಲ್ಲ. ಅಲ್ಲ, ಬೇಡ 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 ಬೇಡ, ನನಗೆ ಆ ಸವತನೇ ಬೇಡ. ನಾವೆಲ್ಲೋ ಆಯ್ಕೊಂತಿದ್ವಿ, ಬೇಡ. ಮಾತಾಡಿ, ಅವ್ರು ಇಲ್ಲ ಲೈನಲ್ಲಿ ಮಾಡಿದ್ದೀನಿ ಅಣ್ಣ. ನಾವು ಅದು ಆ ಕೆಲ್ಸದವ್ರಲ್ಲ, ನಾವು ಬರಲ್ಲ, ನಾವು ಗೈಕಂತಿನೋರು. ತೆಗಿ, ದಯವಿಟ್ಟು ನೀನು ಅಣ್ಣ ಬೇಜಾರು ಮಾಡ್ಕೋಬೇಡ. ನಾವು ಬರೋಕ್ಕಾಗಲ್ಲ, ಯಾಕೆ ಗೊತ್ತಾ? ನಮಗೆ ಮಕ್ಕಳು ಮರಿ ಅವ್ರೆ, ಅವ್ರಿಗೆಲ್ಲ ನೋಡ್ಕೊಳ್ತೀನಿ. ಬೇಡ, ನಾವು ದಯವಿಟ್ಟು ಬೇಡಪ್ಪ. ನಮ್ಗೆ ಸಣ್ಣ ಮಕ್ಳು ಒಳ್ಳೆ ಬೇಡ 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 ಬೇಡ, ಯಾವ ಎಜುಕೇಶನ್ ಬೇಡ, ನಮಗ್ ಬೇಕಾಗಿಲ್ಲಪ್ಪ. ಬೇಡಪ್ಪ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಆಗಲ್ಲ 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 ಆಗಲ್ಲ, ನೀವು ಡೋರ್ ಓಪನ್ ಮಾಡಪ್ಪ ದಯವಿಟ್ಟು. ಏನಾಗಲ್ಲ ಬಾಗ್ರು, ನೀನ್ ಟೆನ್ಷನ್ ತಗೋಬೇಡ. ನೀನ್ ಡೋರ್ ಓಪನ್ ಮಾಡಪ್ಪ. ಆಗಲ್ಲ, ಡೋರ್ ಓಪನ್ ಮಾಡಿ. ನೀನೀಗ ಆಗಲ್ಲ ಆಗಲ್ಲ, ನಾನ್ ಆಗಲ್ಲ. ತೆಗಿಯಪ್ಪ, ಈಗ ಗ್ಲಾಸ್ ಇಲ್ಲ, ನಾನು ತೆಗಿತೀನಿ ಇವಾಗ. ಇಲ್ಲ ಆಗಲ್ಲ, ತೆಗಿ ನೀನು ತೆಗಿಯಪ್ಪ ನೀನು. ಸರಿ ಆಯ್ತು, ತೆಗಿ ನೀನು. ಡೋರ್ ಓಪನ್ ಮಾಡಿ. ಈಗ ಡೋರ್ ಓಪನ್ ಮಾಡಿ, ನಮ್ಗೆ ಆ ಕೆಲಸ ಬೇಡ. ಸರಿ ಓಪನ್ ಮಾಡ್ತೀನಿ. ಡೋರ್ ಓಪನ್ ಮಾಡು. ಸರಿ ಓಪನ್ ಮಾಡ್ತೀನಿ. ಡೋರ್ ಓಪನ್ ಮಾಡಿ. ನೀವು ಬರಲ್ವಾ? ನಾವು ಬರಕ್ಕಾಗಲ್ಲ ದೇವ್ರು, ಬೇಜಾರ್ ಮಾಡ್ಕೋಬೇಡ. ನಿನ್ ಪ್ರಾಬ್ಲಮ್ ಏನಾಯ್ತದ? ಬೇಡ ಬೇಡ ಬೇಡ, ಆ ಕೆಲ್ಸಗಳಾಗಲ್ಲ. ನಿನ್ ಪ್ರಾಬ್ಲಮ್ ಇಂತದಂತ ಬೇಡ, ನಮ್ಗೆ ಆ ತರ ಮಾಡಕ್ಕಲ್ಲ. ನಾವು ಗಾಡಿಗೆ ಲೋಡ್ ಕೇಳ, ಅವ್ರಿಗೆ ಏನಂತ ಹೇಳ್ದೆ? ನೀನ್ ಲೋಡ್ ಮಾಡೋ ಕೆಲ್ಸನ ಬೇಡ. ಬೇಡ 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 ಬೇಡ, ನಾವು ಗೇದಿರೋದೇ ನಮಗೆ ಉಳಿಯಲ್ಲ, ಅದೆಲ್ಲ ಆಗಲ್ಲ. ನನ್ ಮಾತು ಕೇಳೋ, ಇಷ್ಟು ದಿವಸ ಕಷ್ಟಪಟ್ಟಿದ್ ಸಾಕು. ನೀನು ಬೇಡ, ನೋಡಿಲಿ, ನಿನ್ ಕಾಲು ಹಿಡ್ಕತೀನಿ. ಆ ಕೆಲಸ ನಮಗ್ ಬೇಡ.
ಸೆಟ್ಲ್ ಆಗೋದು ಬೇಡ. ಹೆಂಗೋ ಸರ್ಕಲಲ್ಲಿ ಕೂತ್ಕೊಂಡು ಅಂತಿಂತ ಅನ್ನ ಸೊಪ್ಪು ತಿಂತೀವಿ, ಆಗಲ್ಲಪ್ಪ ಅದೇ. ಇನ್ಮೇಲೆ ಬಿರಿಯಾನಿ ಊಟ ತಿನ್ನು. ಎಷ್ಟು ದಿವಸ ಅನ್ನ ಸೊಪ್ಪು ತಿಂತೀಯ ನೀನು? ಹೇಳಲೇ ಬೇಡ, ನನಗೆ ಆ ಕೆಲಸ ಬೇಡ. ಸರಿ, ಒಂದು ಫ್ಲಾಟ್ ಇಸ್ಕೊಡ್ಲ ಎಲ್ಲಾರ ಅಪಾರ್ಟ್ಮೆಂಟ್? ಏನು ಬೇಡ ದೇವರು, ನನಗೆ ಫ್ಲಾಟು ಬೇಡ, ಏನು ಬೇಡ. ನಿನ್ಗೆ ಏನು ಕೊಟ್ರೆ ಹೂ ಅಂತ ಹೇಳು. ನನಗೇನು ಬೇಡ ದೇವರು, ನನಗೇನು ಬೇಡ. ನನಗೆ ಡೋರ್ ಓಪನ್ ಮಾಡು, ನಾನು ಹೋಗ್ತೀನಿ. ಏನಾಗಲ್ಲ ಅಣ್ಣ ನೀನು. ಅಣ್ಣ ನೀನು ದಯವಿಟ್ಟು ಡೋರ್ ಓಪನ್ ಮಾಡಪ್ಪ. ನೀನು ನನ್ನ ಕೈಲಿ ಆಗಲ್ಲ. ಯಾಕೆ ಸುಮ್ಮನೆ ಯಾಕೆ ನೀನು ಈ ಥರ ಹೇಳ್ಬಿಟ್ಟು ನಿಂಗೆ ಕರ್ಕೊಂಬಂದ್ರೆ ಹೆಂಗಪ್ಪ ಆಗುತ್ತೆ? ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಣ್ಣ. ದಯವಿಟ್ಟು ಬೇಜಾರೇ ಮಾಡ್ಕೋಬೇಡ. ಬೇಕಾರೆ ಬೇರೆ ಅಲ್ಲಿ ಯಾರನ್ನಾರ ಬೇಕಾರೆ ನೀನು ಅಲ್ಲಿಗೆ ಆರಾಮಾಗಿ ಕುಡ್ಕೊಂಡಿರ್ತಾರೆ, ಅವ್ರನ್ನ ಬೇಕಾದ್ರೆ ಯಾರನ್ನಾರು ಒಬ್ರು ಹತ್ತಿಸ್ಬೋದು. ಈ ಥರ ಹೇಳಿ ನಾನು ಹತ್ತಿಸ್ತಾನಲ್ಲ. ಅಂದ್ರೆ ಇವಾಗ ನಿಮ್ ತರ ಮಾತಾಡೋರು ಬೇಕು ನಮ್ಗೆ. ಆ ಥರ ಮಾತಾಡಕ್ಕಲ್ಲ, ಆಗಲ್ಲ. ನೀವಾದ್ರೆ ಹೆಂಗ್ ಗೊತ್ತಣ್ಣ, ಅಲ್ಲಿ ಏನೇನು ಇಲ್ದಿದ್ದವ್ರು ಅವ್ರೆ ಬೇಕಾದ್ರೆ ಅವ್ರು ಹಾಕಬಹುದು. ನೀನಾದ್ರೆ ಚಾಲಕಾಗಿ ಮಾತಾಡ್ತೀಯ ಜನಗಳ ಹತ್ರ, ಪೊಲೀಸ್ ಇಲ್ಲ. ಅವರು ಕುಡುಕ್ ನನ್ನ ಮಕ್ಕಳನ್ನ ಕರ್ಕೊಂಡೋಗಿ ಆಗಲ್ಲಪ್ಪ. ನೀನ್ ದಯವಿಟ್ಟು ಡೋರ್ ಓಪನ್ ಮಾಡಪ್ಪ. ಆಗಲ್ಲಪ್ಪ, ದಯವಿಟ್ಟು ನೀನ್ ಬೇಜಾರು ಮಾಡ್ಕೊಬೇಡ. ಕಾಲ್ ಹಿಡ್ಕೊಂಡು ಅಣ್ಣ ನಿನ್ ಕಾಲ್ ಹಿಡ್ಕತೀನಿ. ನಮ್ಗೆ ಮನೆ ಮಾಟವ ತೆಗಿತಾ ಇಲ್ವೋ ಹೊಡೆದಾಕ್ಲ ಹೇಳು. ಬೇಡ ನೀನ್ ಡೋರ್ ತೆಗಿ. ನೀನ್ ಡೋರ್ ತೆಗಿತೀನಿ ಈಗ. ಹಂಗ್ ಮಾಡ್ಬೇಡ ಕಣಣ್ಣ. ಅಣ್ಣ ನೀನ್ ತೆಗಿತಾ ಇಲ್ಲ, ನಾನು ಪೊಲೀಸ್ಗೆ ಅವ್ರಿಗೆ ಫೋನ್ ಮಾಡ್ತೀನಪ್ಪ. ಅಲ್ಲಿದ್ದಾರಪ್ಪ ಪೊಲೀಸ್. ಅಲ್ಲ ಬೇಡ, ಯಾಕೆ ನಾನು ಯಾಕೆ ಅಲ್ಲಿಗೆ ಫೋನ್ ಮಾಡಿ? ಆಯ್ತಿರಿ ನೀನು ಡೋರ್ ಓಪನ್ ಮಾಡು. ನೀನು ಡೋರ್ ಓಪನ್ ಮಾಡಿ. ಇಲ್ಲ ನಾನು ಡೋರ್ ಓಪನ್ ಮಾಡಿ. ಡೋರ್ ಓಪನ್ ಮಾಡಿ. ನೀನ್ ಬೇಡ ಇರಿ, ಇವಾಗ ನೀವ್ ಬರಲ್ವಾ? ನಾ ಬರಕ್ ಆಗಲ್ಲಪ್ಪ, ದಯವಿಟ್ಟು ಬೇಜಾರು ಮಾಡಿ. ಸರಿ ಆಯ್ತು, ಸರಿ ಬಿಡಿ ಸರ್, ಅವ್ರು ಬರಲ್ಲ ಅಂತೆ. ನೋಡೋಣ ಬಿಡಿ, ನಾನು ಬೇರೆ ಯಾರನ್ನಾರು ಹಾಕೊಂಡ್ ಬರ್ತೀನಿ. ನೋಡೋಣ, ಬೇರೆ ಯಾರನ್ನಾರ ಹಾಕೊಳ್ಳಿ, ಡೋರ್ ಓಪನ್ ಮಾಡಿ. ಸರಿ. ಸುಮ್ಮನೆ ಯಾಕೆ? ಯಾಕೆಂದ್ರೆ ನಾವು ಅದ್ರ ಲೆಕ್ಕದಲ್ಲಿ ಏನಾಗಬೇಕು ಅದಾಗಬೇಕು. ಮುಂದಿನ ಗಾಡಿ ಹೋಯ್ತಾನೆ. ಮತ್ತೆ ಅವ್ರ ಜೊತೆನೇ ಹೋಗ್ಬಿಡೋಣ ನಾವು. ಆ ಕೆಲಸ ಆಗಲ್ಲ. ಕೈ ಕೊಡಿ. ಬೇಜಾರು ಮಾಡ್ಕೋಬೇಡಿ. ಡೋರ್ ಓಪನ್ ನೀವು ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ಕ್ಯಾಮ್ರಾ ಇಟ್ಟಿದೀವಿ, ಇದು ಕಾಮಿಡಿ ಪ್ರೋಗ್ರಾಮ್. ನಾವು ತೆಗಿಯಪ್ಪ. ಅವ್ರಿಗೆ ಹೆಂಗ ಆಗೋಯ್ತು, ಮುಗ್ದೋಯ್ತು. ಸೊ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದ್ರೆ, ಕೆರೆ ಬೇಟೆ ಎಂಬುದಾಗಿ ಮೇಲ್ನಾಡು ಪಕ್ಕದಲ್ಲಿ ನಡೆಯುತ್ತೆ. ಸೊ ಅದು ಒಂದು ಮೂವಿ ತೆಗಿತಾ ಇದ್ದಾರೆ. ಆ ಮೂವಿನ ಒಂದು ಟೀಸರ್ ಅನ್ನೋದು ರಿಲೀಸ್ ಆಗಿದೆ. ಈ ಒಂದು ಮೂವಿ ಒಂದು ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಯೂಟ್ಯೂಬ್ ಚಾನಲಲ್ಲಿ A2 ಕನ್ನಡ ಚಾನಲ್ ಅಂತ ಹೊಡೆದ್ರೆ ಬರುತ್ತೆ. ಅದರಲ್ಲಿ ಟೀಸರ್ ರಿಲೀಸ್ ಆಗಿದೆ. ನೀವೆಲ್ಲ ಹೋಗ್ಬಿಟ್ಟು ವೀಕ್ಷಿಸಿ, ಹೆಂಗಿದೆ ಏನಂತ ನೋಡ್ಬಿಟ್ಟು ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸತ್ಯ ನೋಡಿ. ಈ ವಿಡಿಯೋ ನಾವು ಟಿವಿಯಲ್ಲಿ ಹಾಕ್ಬೋದಾ? ಹಾಕಿ, ಅದೇನು ಬೇಜಾರಿಲ್ಲ. ಇಲ್ಲ ಸರಿ, ಓಕೆ.